ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಅಜ್ಜಿಗೋಸ್ಕರ ಸ್ಪೆಷಲ್ ಆಗಿ ಹೂನಾರ ಮೂರಿಂದ ಸ್ವಲ್ಪ ಲಗೇಜ್ ಬಂದಿತ್ತು. ನಮ್ಮ ತೋಟದಲ್ಲಿ ಬೆಳೆದಿರೋದು. ನನ್ನ ತಮ್ಮನ ಫಸ್ಟ್ ಸ್ಯಾಲ್ರಿ ಅಂದರೆ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಫಸ್ಟ್ ಸ್ಯಾಲ್ರಿ. ನಮ್ಮಮ್ಮ ಹೂ ಕಟ್ತಾ ಇದ್ದಾವೆ, ಅವರೇ ಬೆಳೆದಿರೋ ಹೂವು. 10 ಮಂತಲ್ಲಿ ನನ್ನ ಮಗಳಿಗೆ ಹಲ್ ಬಂತು, ಹಾಗಾಗಿ ಫೋಟೋಶೂಟ್ ಮಾಡಿದೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ತಮ್ಮಂದು ಜಾಬ್ ಆಯ್ತಲ್ವ, ಆವಾಗ ಒಂದು ಅಕೌಂಟ್ ಮಾಡಿಸಿದ್ವಿ. ಒಂದು ಆಲ್ರೆಡಿ ಅಕೌಂಟು ಹಳೆ ಅಕೌಂಟ್ ಕ್ಲೋಸ್ ಆಗಿತ್ತು, ಹಾಗಾಗಿ ಹೊಸ ಅಕೌಂಟ್ ಮಾಡಿಸಿದ್ವಿ. ಅದ್ರದ್ದು ATM ಬಂದಿಲ್ಲ. ಒಂದು 4-5 ಸಲ ಹೋದ್ವಿ. ಆ್ಯಕ್ಚುಲಿ ಅಂದರೆ ನಾವು ಬಾಡಿಗೆ ಮನೇಲಿರೋದ್ರಿಂದ ಅವಾಗವಾಗ ಮನೆ ಚೇಂಜ್ ಮಾಡೋದ್ರಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರಲಿಲ್ಲ, ಹಾಗಾಗಿ ಅಕೌಂಟ್ ಫ್ರೀಸ್ ಆಗಿದೆ ಅಂದರು. ಸೊ ಇವತ್ತು ಫ್ರೀಸ್ ಓಪನ್ ಮಾಡಿಸಿದ್ವಿ. ಅವ್ನಿಗೆ ಸ್ಯಾಲ್ರಿ ಆಗಿದೆ ಅಲ್ವಾ, ಹಾಗಾಗಿ ATM ಅಲ್ಲಿ ಬಿಡ್ಸೋಕ್ಕಾಗಲ್ಲ. ಅವ್ನಿಗೊಂಥರ ಖುಷಿ. ಫಸ್ಟ್ ಸ್ಯಾಲ್ರಿ ಅಂದರೆ ಎಲ್ರಿಗೂ ಖುಷಿ ಇರುತ್ತೆ. ಆ್ಯಕ್ಚುಲಿ ಅವ್ನಿಗೇನು ಫಸ್ಟ್ ಸ್ಯಾಲ್ರಿ ಅಲ್ಲ, ಬಟ್ ಅವನು ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು ಫಸ್ಟ್ ಸ್ಯಾಲ್ರಿ, ಹಾಗಾಗಿ ಅದನ್ನು ತಗೋಬೇಕು ಹೋಗ್ತಾ ಇದ್ದೀವಿ. ಹಾಯ್ 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 ಹಲೋ ಬಾಯ್ ಬಾಯ್. ಹಲೋ ಹಾಯ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್. ಅಕೌಂಟ್ ಫೀಸ್ ಆಗಿತ್ತಲ್ಲ, ಅದು ಓಪನ್ ಆಗಿತ್ತು. ಹಾಗಾಗಿ ಚಲನಿಸ್ಕೊಂಡು ಚಲನೆಲ್ಲ ಫಿಲ್ ಮಾಡಿ ಕೊಟ್ಟು ದುಡ್ಡು ಕೊಟ್ಟರು. ಸೊ ನನ್ನ ತಮ್ಮಂಗೆ ಫುಲ್ಲು ಖುಷಿ ಆಗ್ತದೆ. ಫಸ್ಟು ಖುಷಿ ತೋರಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ. ಅದಾದಮೇಲೆ ದುಡ್ಡನ್ನ ಎಣಿಸಿ ಖುಷಿ ಪಟ್ಟ. ಪ್ರತಿಯೊಬ್ಬರಿಗೂ ಕೂಡ ಫಸ್ಟ್ ಸ್ಯಾಲ್ರಿ ಬೆಸ್ಟ್ ಸ್ಯಾಲ್ರಿ ಅಂತವೆ, ಬಟ್ ನನ್ನ ತಮ್ಮ 1 ರೂಪಾಯಿ ವೇಸ್ಟ್ ಮಾಡಲ್ಲ. ಇದು ರಾಗಿ ನಾವು ಚಿಕ್ಕವಿದ್ದಾಗ ಹಸಿ ರಾಗಿ ತೆನೆಗೆ ಸ್ವಲ್ಪ ಸುಟ್ಕೊಬಿಟ್ಟು ಕಾಯ್ತೀವಿ, ಸಕ್ಕರೆ ಹಾಕೊಂಡು ತಿಂತಾ ಇದ್ವಿ. ಆ ಟೇಸ್ಟೇ ಸೂಪರಾಗಿತ್ತು. ಊರಿಂದ ಸ್ವಲ್ಪ ಮನೆಯಲ್ಲಿ ಬೆಳೆದಿರೋವಂಥದ್ದೆಲ್ಲ ತಂದಿದ್ವು. ಪಪ್ಪಾಯ, ರಾಗಿ ತೆನೆ, ಜೋಳ, ಹಾಲು ಎಲ್ಲ. ಅದನ್ನು ನಮ್ಮಮ್ಮ ಇಲ್ಲಿ ಎಲ್ಲ ನೀಟಾಗಿ ತೆಗೆದಿಟ್ಕೊಂಡು ಜೋಡಿಸ್ತಾ ಇದ್ವು, ಹಬ್ಬಕ್ಕೆ ಬೇಕಾಗುತ್ತೆ ಅಂತ. ಹಾಗಾಗಿ ಆ್ಯಂಡ್ ಇದು ನಮ್ಮ ಮನೆ ಗಿಡದಲ್ಲಿ ಬೆಳೆದಿರುವಂಥ ಹೂವು. ನಮ್ಮ ಅಮ್ಮ ಏನೇ ಹಾಕಿದ್ರು ಚೆನ್ನಾಗಿ ಬೆಳೆಯುತ್ತೆ ಅವ್ರ ಕೈಯಲ್ಲಿ, ಹಾಗಾಗಿ ಅವರೇ ತೊಗೊಬಂದು ಹೂ ಕಟ್ತಾ ಇದ್ದಾವೆ. ಇಲ್ಲಿ ಅಜ್ಜಿ ಮೊಮ್ಮಗಳು ಇಬ್ಬರು ಆಟ ಆಡ್ತಿದ್ದಾವೆ. ಅಮ್ಮ ಐ ಲವ್ ಯು ಅಂತ ಹೇಳ್ತಾಯಿದ್ರು. ಸೊ ನಮ್ಮಮ್ಮ ಏನಪ್ಪ ಅಂತ ಹೇಳಿದ್ರೆ, ಪೂಜೆ ಮಾಡೋಕ್ಕೆ ಅಂತ ಹೂ ತಂದು ತುಂಬ ಇಷ್ಟಪಟ್ಟು ಹೂ ತೊಗೊಬಂದು ಇಟ್ಕೊಂಡಿದ್ವು. ಬಟ್ ಕೋಇನ್ಸಿಡೆಂಟ್ಲಿ ಅವರು ಪೂಜೆ ಮಾಡೋಂಗಿರಲಿಲ್ಲ, ಹಾಗಾಗಿ ಅಜ್ಜಿ ಫೋಟೋಗೊಂದು ಹೂವಿನಾರ ಹಾಕು ಅಂತ ಹೇಳ್ತಾಯಿದ್ರು. ಸೊ ಫೈನಲಿ ಇವತ್ತು ಹೂವಿನಾರ ಮಾಡಾಕ್ತಾಯಿದ್ದೀನಿ. ನನಗೆ ಬಂದಾಗ ಹೂ ಪೋಣಿಸ್ತಾ ಇದ್ದೀನಿ. ನಮ್ಮಮ್ಮ 4 ದಿನದಿಂದ ಹೂ ತೊಗೊಬಂದು ಇಟ್ಕೊಂಡಿದ್ರು. ಅಂದರೆ ಹೂ ತೊಗೊಬಂದು ತುಂಬ ದಿನದಿಂದ ನಮ್ಮ ಅಕ್ಕನ ಫೋಟೋಗೊಂದು ಹೂವಿನಾರ ಮಾಡಿಕೊಡು ಅನ್ನೋದು. ನನಗೆ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ಇವತ್ತು ನಿನ್ನೆ ಹೂ ತೊಗೊಬಂದಿಟ್ಟಿದ್ರು. ತುಂಬ ದಿನದಿಂದ ಹೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ಇವತ್ತು ಹೂವಿನಾರ ಮಾಡೋಣ ಅಂತ ಹೇಳ್ಬಿಟ್ಟು ಗುಲಾಬಿ ಹೂ ಮತ್ತು ಸೇವಂತಿಗೆ ಹಾಕಿ ನಮ್ಮ ಅಜ್ಜಿ ಫೋಟೋಗೆ ಹೂವಿನಾರ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕಗೆ ಪೋಣ್ ಶಾಕವ್ವ ಅಂತೇಳಂದೆ. ಅಕ್ಕ ಅಂದರೆ ನನ್ನ ಎತ್ತು ತಾಯಿ. 9 ತಿಂಗಳು ಎತ್ತು ಒತ್ತು ಸಾಕಿ ಸಲವಿರೋದು ನಮ್ಮಮ್ಮ. ನಾನು ಅಕ್ಕ ಅಂತೀವಿ ನಾವೆಲ್ಲ ಸಣ್ಣದ್ರಿಂದನೂ. ಅದಕ್ಕೆ ನಮ್ಮ ಅಕ್ಕನ ಫೋಟೋ ಮಾಡಿಸ್ಕೊಬಂದು ಇಟ್ಕೊಂಡಿದ್ನಿ. ಒಂದು ಹಾರ ಹಾಕವ್ವ ಮಾಡಿಬಿಟ್ಟು ಅಂತೇಳಂತ ಅಂದೆ. ಅಮ್ಮ ನಮ್ಮ ಅಕ್ಕಿದ್ದಾಗ ಹೇಳಿತ್ತಲ್ವ, ಮಗ ನಾನು ಸತ್ತು ನಂದೊಂದು ಫೋಟೋ ಮಾಡಿಸ್ಕ ಹಾಕೇಳ ನಿಮ್ಮ ಮನೇಲಿ ಮವಿತೀಯ ನನ್ನ ಹಂಗಂತದ್ದು. ನಾನು ಅದಕ್ಕೆ ಅಕ್ಕ ನಂಗೆ ಹೆದ್ರಿಕೋಗುತ್ತೆ, ನೀನು ನಂದಕ್ಕೆ ಬರ್ಬೇಡ, ಮತ್ತೆ ನನ್ನ ಮಕ್ಳಿಗೂ ನನಗೆ ಏನೂ ತೊಂದರೆ ಕೊಡ್ಬೇಡ. ನಮ್ಮ ಅವ್ವನ ಫೋಟೋ ಎಲ್ಲಿ ಕಾಣಕ್ಕೋಲ್ಲ ನಮ್ಮ ಅವ್ವನ ಫೋಟೋ. ಹಾಯ್ ಮುದ್ದು ಅಮ್ಮೋ, ಅರಸಳ್ಳಿ ಅಮ್ಮೋ, ಅರಸಳ್ಳಿ. ಹಾಯ್ ಅಮ್ಮ. ಇದು ಎಷ್ಟು ದಿನ ಬರುತ್ತಮ್ಮ ಹೂವಿನಾರ ಮಾಡಾಕು ನನ್ನ ಮನ್ಸಿಗೆ ಸಮಾಧಾನ ಆಗಂಗೆ. ನಮ್ಮ ಅಕ್ಕ ನನ್ನ ಮಗಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಫೋಟೋ ಮಾಡಿಸಿ ಇಟ್ಕೊಂಡವಳೆ, ಮೇಲೆ ನೋಡ್ತಾ ಇರುತ್ತೆ. ಹೂವಿನಾರ ಹಾಕವಳೆ ಅಂತ ಖುಷಿ ಪಡು. ನನ್ನ ಮಗಂದೆ ನಾನು ಇದ್ದಾಗ ನಾನು ಬರ್ತೀನಿ ಅಂದರೆ ವಾರ ಒಂದು 2 ದಿನ ಇದ್ದು ಬರಬೇಕಂತ ಬಯ್ಯುವೆ. ಹಂಗೆ ಕಾಟ ಕೊಡೋದು ನಮ್ಮ ಅಕ್ಕ. ಇಲ್ಲೂ ಇರ್ತಿರ್ಲಿಲ್ಲ, ಊರಲ್ಲೂ ಇರ್ತಿರ್ಲಿಲ್ಲ. ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋಗ್ತೀನಿ. ಅವ್ವ ನನ್ನವ್ವ ನಮ್ಮ ಅಕ್ಕ ನನ್ನನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾಯಿತ್ತು. ನಮ್ಮ ಅಮ್ಮಂಗಿಂತ ನಮ್ಮ ಅಕ್ಕನೇ, ನಮ್ಮ ಅಜ್ಜಿನೇ ನನ್ನ ಜಾಸ್ತಿ ಇಷ್ಟಪಡ್ತಾ ಇದ್ದಿದ್ದು. ನಾವು ಲಾಸ್ಟ್ ವೀಕ್ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿದ್ವಿ. ಸುಬ್ರಹ್ಮಣ್ಯದಿಂದ ಬಂದಮೇಲೆ ಪಾಪುಗೆ 10 ಮಂತ್ ಕಂಪ್ಲೀಟ್ ಆಗುತ್ತೆ. ಅದು ಫೋಟೋಶೂಟ್ ಮಾಡಬೇಕಿತ್ತು, ಬಟ್ ಇಬ್ಬರಿಗೂ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ಫೋಟೋಶೂಟ್ ಮಾಡಿದ್ದೀನಿ ಪಾಪುಗೆ.
ಅವಳಿಗೆ ಫಸ್ಟ್ ಹಲ್ಲು ಬಂದಿತ್ತು, ಹಾಗಾಗಿ ಐ ಗೋಟ್ ಮೈ ಫಸ್ಟ್ ಟೂತ್ ಅಂತ ಹೇಳಿಬಿಟ್ಟು 10 ಮಂತ್ಸ್ದು ಹಾಸ್ಪಿಟಲ್ದ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡಿದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.